ಋತು ಜನವರಿ ಫೆಬ್ರವರಿ ಹೇಳ್ಕೊಡ್ತೀನಿ. ಅಕ್ಕರು ಅಣ್ಣರೆಲ್ಲನ ಶಿಶ್ವರ್ದಾಗ ಹೆಂಗೆ ಹೇಳ್ತಾರೆ ನೋಡು. ನೀನು ಹೇಳ್ಬೇಕು, ಜಾಣೆ ಆಗಬೇಕು. ಹೇಳ್ತೀಯಾ? ಜನವರಿ ಫೆಬ್ರವರಿ ಹೇಳಮ್ಮ, ಹೇಳ್ಕೊಡ್ತೀನಿ. ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚಿ ಮಾರ್ಚಿ ಏಪ್ರಿಲ್ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈ ಉಲೈ ಉಲೈ ಅಲ್ಲ ಕಣಮ್ಮ, ಜುಲೈ ಉಲೈ ಅಂತೀಯ. ಹೆಂಗೋ ಹೇಳು. ಜುಲೈ ಉಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ನವೆಂಬರ್ ಡಿಸೆಂಬರ್ ಡಿಸೆಂಬರ್. ಹೇಳು, ಒಬ್ಳೆ ಹೇಳು. ಜನವರಿ ಫೆಬ್ರವರಿ ಆಗಸ್ಟ್. ಬರಲ್ಲ ಕಳ್ಳಿ, ಎಲ್ಲ ತಪ್ಪು ಹೇಳ್ತೀಯ. ಜನವರಿ ಫೆಬ್ರವರಿ ಹಾಕಿದಂಗೆ ನಾಳೆ ಆಗಸ್ಟ್ ಅಂತ ಹೇಳ್ತಾಳೆ. ಗೊತ್ತಾಗಲ್ಲ ನಿಂಗೆ. ಭಾನುವಾರ ಸೋಮವಾರ ಹೇಳು. ಭಾನುವಾರ ಭಾವಾರ ಸೋಮವಾರ ಸೋಮವಾರ. ಇವ್ರು ಬೇರಲ್ಲೇನಾದರೂ ಇರ್ಬೇಕೇನಪ್ಪ. ಅಯ್ಯೋ ಕೇಳಬೇಕು ಇವ್ರನ್ನೇ. ಅಯ್ಯೋ ನಮ್ಮ ಸೈಟಿನ ಪತ್ರ ಇವಾಗೆಲ್ಲ ಕಳೆದೋಗ್ಬಿಟ್ಟೈತೆ. ಅದಕ್ಕೆ ನಿಮ್ಮ ಬೀರಲ್ಲಿ ಏನಾದರೂ ಇದಾವ ಚೈತ್ರಕ್ಕ ಅಂತ ಕೇಳಬೇಕು. ಅಯ್ಯೋ ಹೆಂಗಪ್ಪ ಕೇಳೋದು ಇವ್ರನ್ನ ಇವಾಗ? ಏನು ಮಾಡೋದು ಇವಾಗ? ಸೈಟಿನ ಪತ್ರ ಹುಡುಕ್ಲಿಲ್ಲ ಅಂದರೆ ನನ್ನ ವರ್ಷ ಅವರು ಸುಮ್ಮನೆ ಬಿಡೋದಿಲ್ಲ. ಅದಕ್ಕೆ ಎಲ್ಲಿ ಹೋಗಿರ್ಬೇಕು ಈ ಸೈಟಿನ ಪತ್ರಗಳು? ಮಂಗಳವಾರ ಮಂಗಳವಾರ ಬುಧವಾರ ಬುಧವಾರ ಗುರುವಾರ ಗುರುವಾರ ಶುಕ್ರವಾರ ಶುಕ್ರವಾರ ಶನಿವಾರ ಶನಿವಾರ. ಚೈತ್ರಕ್ಕ ಚೈತ್ರಕ್ಕ ಅಮ್ಮ, ತಿತ್ತಿ ತಿತ್ತಿ ತಿತ್ತಿ. ಈ ಕಡೆ ತಿರುಗುರುತ್ತೆ. ಇಲ್ಲಿ ಇನ್ನೂ ಹೇಳ್ಕೊಡ್ತೀನಿ. ಇನ್ನೂ ABCD ಹೇಳ್ಕೊಡ್ತೀನಿ. ಸಂಡೆ ಮಂಡೆ ಹೇಳ್ಕೊಡ್ತೀನಿ. ತಿರ್ಗಮ್ಮ ಈ ಕಡೆ ಋತು. ತಿತ್ತಿ ತಿತ್ತಿ. ಯಾರಾದರೂ ಬರಲಿ, ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಆ ಕಡೆ ಈ ಕಡೆ ನೋಡೋಕೆ ಹೋಗ್ಬೇಡ. ಸುಮ್ಮನೆ ನಾನು ಹೇಳ್ಕೊಟ್ಟಿದ್ದು ಹೇಳು ಅಷ್ಟೇ. ಜಾಣೆ ಆಗ್ಬೇಕು ತಾನೆ ನೀನು? ಜಾಣೆ ಆಗಲ್ವಾ? ಪಾಣಿ ಆಗ್ತೀಯಾ? ನೋಡು, ಅಲ್ಲಿ ಚಿಚ್ಚಾರ್ದಾಗೆ ರಂಗಣ್ಣರು ಅವರೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನೀನು ಹಂಗೆ ಹೇಳೋದು ಕಲ್ಕೋಬೇಕು. ಎಲ್ಲ ನಾನು ಜಾಣೆ ಆಗಬೇಕು, ಸ್ಕೂಲಿಗೆ ಹೋಗ್ಬೇಕು, ಹಂಗ ಜಾಣೆ ಆಗಬೇಕು ಕಣಪ್ಪ ನೀನು. ಚೈತ್ರಕ್ಕ ಚೈತ್ರಕ್ಕ ನಿಮ್ಮನ್ನೇ ಮಾತಾಡಿಸ್ತಾ ಇರೋದು. ಮಾತಾಡಿ. ನೀವು ಸ್ವಲ್ಪ ನೀವು ಏನೋ ಹೇಳ್ಬೇಕಾಗಿತ್ತು. ನಮ್ಮದು ಸೈಟಿನ ಪತ್ರಗಳೆಲ್ಲ ಕಳೆದೋಗ್ಬಿಟ್ಟಿದ್ದಾವೆ. ಅದಕ್ಕೆ ಏನಾದ್ರೂ ನಿಂಬಿರಲ್ಲಿ ಏನಾದರೂ ಇದಾವ ನೋಡಿ. ಏನಾದರೂ ನಾವು ಹೋಗ್ಬೇಕಾದ್ರೆ ತಗೊಂಡು ಹೋಗಿಲ್ವೇನೋ. ನಿಂಬಿರಲ್ಲಿ ಏನಾದರೂ ಇರಬೇಕೇನೋ ನೋಡ್ರಿ ಚೈತ್ರಕ್ಕ. ಸಂಡೆ ತಂಡೆ ಮಂಡೆ ಮಂಡೆ. ಚೈತ್ರಕ್ಕ ನಿಮ್ಮನ್ನೇ ಮಾತಾಡಿಸ್ತಾ ಇರೋದು. ಚೈತ್ರಕ್ಕ ಚೈತ್ರಕ್ಕ ಚೈತ್ರಕ್ಕ. ಅಯ್ಯೋ ಇವ್ರು ಮಾತಾಡ್ತಾನೆ ಇಲ್ವಲ್ಲಪ್ಪ. ಇವಾಗ ಏನು ಮಾಡೋದು? ವರ್ಷ ಅವ್ರು ನನಗೆ ಏನಾದರೂ ಆ ಪತ್ರ ಹುಡುಕ್ಲಿಲ್ಲ ಅಂದರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳೋಗ್ಯವ್ರೆ. ಹೆಂಗೆ ಮಾಡೋದು ಇವಾಗ? ಎಲ್ಲಂತ ಹುಡ್ಕೋಣ? ಅಯ್ಯೋ ಅತ್ತೆಗೆ ಹೇಳೋಣ, ಅತ್ತೆ ಹುಡ್ಕೊಂಡು ಕೊಡತ್ತೆ ಅಂತ ಹೇಳಿ. ಅತ್ತೆ ಅತ್ತೆ. ಇವಳ್ಯಾಕೆ ಹಿಂಗೆ ನಿಂತ್ಕೊಂಡಿದ್ದಾಳೆ ಹೋಗಿ ಚೈತ್ರ ಹತ್ರ? ಋತು ಅಮ್ಮನಿಗೆ ಹೇಳಮ್ಮ ಮಾತಾಡ್ಲಿ ಅಂತ. ಋತು ಬಾ ಋತು, ರೂಮಿಗೆ ಹೋಗೋಣ ಬಾ. ಇಲ್ಲೆಲ್ಲ ಅವರು ಇವರು ಬಂದು ಡಿಸ್ಟರ್ಬ್ ಮಾಡ್ತಾರೆ. ಬಾ ನಡಿ, ರೂಮ್ನಾಗೆ ಎಲ್ಲ ಹೇಳ್ಕೊಡ್ತೀನಿ ನಡಿ. ಋತು ಚೈತ್ರಕ್ಕ ನಿಮ್ಮನ್ನೇ ಮಾತಾಡಿಸ್ತಾ ಇರೋದು. ನಮ್ಮ ಸೈಟಿನ ಪತ್ರಗಳು ಕಳೆದೋಗಿದ್ದಾವೆ. ಏನಾದರೂ ನಿಮ್ಮ ಬೀರಲ್ಲಿ ಇದಾವ ನೋಡ್ತೀರಾ? ಸ್ವಲ್ಪ ಹುಡುಕ್ ಕೊಡ್ತೀರಾ? ಏನಾದರೂ ಇದ್ರೆ ಎಲ್ಲ ಇಟ್ಟಿದ್ದೀವಿ. ಬಾವಾ ಬಾವಾ ನಿಂತ್ಕೊಳ್ಳಿ ಬಾವಾ. ನಮ್ಮ ಸೈಟಿನ ಪತ್ರಗಳು ಕಳೆದೋಗಿದ್ದಾವೆ. ಏನಾದರೂ ನಿಮ್ಮ ಬೀರಲ್ಲಿ ಏನಾದರೂ ಇದ್ದಾವ ನೋಡ್ತೀರಾ? ಏಯ್ ಒಂದ್ಸತಿ ಹೇಳೋದು ಕಣಮ್ಮ ನಿನಗೆ. ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ರೂ ಯಾಕೆ ಮಾತಾಡಿಸ್ಕೊಂಡು ಬರ್ತೀಯಾ? ಸುಮ್ಮನೆ ಹೋಗು. ನಿಮ್ಮ ಪತ್ರ ತಗೊಂಡು ನಾವೇನು ಮಾಡೋಣಮ್ಮ? ನಿಮ್ಮ ಸೈಟಿನ ಪತ್ರ ತಗೊಂಡು ಏನೇನು ಅದರಲ್ಲಿ ಏನಾದ್ರೂ ನಾವು ಮೋಸ ಮಾಡೋದಕ್ಕೆ ಬರುತ್ತಾ? ನಾವೇನಕ್ಕೆ ತಗೊಳ್ಳೋಣಮ್ಮ? ನಾವು ತಗೊಂಡಿಲ್ಲ. ಅಲ್ಲ ನೋಡ್ತೀರಾ, ಒಂದ್ಸತಿ ಬೀರಲ್ಲಿ ಏನಾದರೂ ಇರ್ಬೋದೇನೋ ಅಂತ ಹೇಳಿ ತಗೊಂಡಿದ್ದೀರಾ ಅಂತ ಹೇಳ್ತಾ ಇಲ್ಲ. ಏನಾದರೂ ನಿಮ್ಮ ಬೀರಲ್ಲಿ ಏನಾದರೂ ಇರ್ಬೋದೇನೋ ಅಂತ ಹೇಳಿ. ಯಾಕಂದರೆ ಕಳೆದೋಗ್ಬಿಟ್ಟಿದ್ದಾವೆ. ಚೈತ್ರಕ್ಕಂತ ಕೇಳಿದ್ರೆ ಮಾತಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಯಾವ ಪತ್ರನೂ ತಗೊಂಡಿಲ್ಲ, ಯಾವ ಪತ್ರನೂ ನಾವು ನೋಡಿಲ್ಲ. ನಮಗೆ ಸುಮ್ಮನೆ ತಲೆ ತಿನ್ಬೇಡ ನೀನು. ಆಗ್ಲಲ್ಲನ ನಾವು ತಗೊಂಡು ಏನು ಮಾಡೋಣ? ನಿನ್ನ ಪತ್ರನ ಇದ್ರೆ ಕೊಡ್ತಿದ್ವಿ. ನಾವೇನು ತಗೊಂಡು ಅವನೇನೋ ಉಪಕಾರ ಹಾಕೊಂಡು ತಿನ್ನೋಣ. ಯಾಕೆ ನಿಂಗೆ ಸಿಟ್ಟಾಗ್ತಾನೆ? ಯಾಕೆ ಸುಗುಣ? ಅತ್ತೆ ಪತ್ರ ಇಲ್ವಲ್ಲ, ಮನೆ ಸೈಟ್ನ ಪತ್ರ ಕಳೆದು ಬಿಟ್ಟಿದ್ದೀನಿ. ಅದಕ್ಕೆ ಹುಡುಕಾಡ್ತಾ ಇದ್ದೀನಿ. ಏನಾದರೂ ಅವ್ರ ಬೀರಲ್ಲಿ ಏನಾದರೂ ಇರ್ಬೋದೇನೋ ಅಂತ ಹೇಳಿ ಅದಕ್ಕೆ ನೋಡಕ್ಕ ಚೈತ್ರಕ್ಕ ಅಂತ ಹೇಳಿದ್ರೆ ಅವ್ರು ಮಾತಾಡೋದೇ ಇಲ್ಲ. ಎಷ್ಟು ಸತಿ ಮಾತಾಡ್ಸಿದ್ರು ಎಷ್ಟು ಸತಿ ಮಾತಾಡಿಸ್ತಾ ಇದ್ದೀನಿ ಅವಾಗಿಂದಾನು. ಚೈತ್ರಕ್ಕ ಚೈತ್ರಕ್ಕ ಅಂತ ಹೇಳಿ ಮಗಳನ್ನ ಕರ್ಕೊಂಡು ಅದೇ ಹೋಗ್ತಾರೆ ರೂಮ್ಗೆ. ಈ ಬಾವನ್ ಕೇಳಿದ್ರೆ ಈ ಬಾವನು ಹಂಗೆ ರೇಗಾಡ್ತಾರೆ. ಅಯ್ಯೋ
ನಾನು ನಿನ್ನ ಕೇಳ್ಬಾರದು ಕೇಳಿದ್ನ ನಮ್ಮ ಪತ್ರ ಏನಾದ್ವು ಅಂತ ಕೇಳಿದ್ನಪ್ಪ. ಅತ್ತೆ ಪತ್ರ ಸಿಕ್ತಿಲ್ಲ ಕಣತ್ತೆ, ನಿನ್ನ ಮಗ ಏನಾದರೂ ಹುಡುಕ್ಲಿಲ್ಲ ಅಂದರೆ ನಿನಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳೋಗವ್ರೆ. ಮೊದಲೇ ಸಿಟ್ಟಲ್ಲಿದ್ದಾರೆ, ಏನಪ್ಪ ಮಾಡೋದು ಅನ್ನಂಗೆ ಆಗೈತೆ. ಪತ್ರ ಸಿಗಲಿಲ್ಲ. ಇನ್ನು ಯಾವ ತಂಗಿ ಕೇಳ್ಕೊಂಬೋದು ಗೊತ್ತಾಗಲ್ವೇ ಸುಗುಣ? ಕಾಳದ ಕುಕ್ಕಂಡ ಇನ್ನಿ ಅಂತ ಹೇಳ್ತೀಯಲ್ಲ. ನಾನು ಎಲ್ಲನ ಈ ಕೇಳೇನ ಬಿಡು ಸಿಗ್ತವೆ ಅಂತ ಅಂದ್ಕೊಂಡು ಅಲ್ಲ, ಇನ್ನು ಎಲ್ಲಿ ಇಕ್ಕಿದ್ದೇಳೆ ಒಂದೀಟನ ಜವಾಬ್ದಾರಿ ಎಂಬುದು ಬೇಡಿ. ಇವಾಗ ನೋಡು, ಅವನಿವಾಗ ನಮ್ಮದು ಅಂತ ಹೇಳ್ತಾ ಇದ್ದಾನೆ ಸೈಟು, ಇವಾಗ ನಿಮ್ಮದು ಅಂತ ಹೇಳೋಕ್ಕೆ ನೀವು ಒಂದಿಟ್ಟು ಕಾರಣಬದ್ಧ ತೋರಿಸ್ರಿ ಅಂತಾರೆ. ಇವಾಗ ಎಲ್ಲೇ ನಿಮ್ಮ ಹತ್ರ ಪತ್ರಗಳಿಲ್ಲ, ಏನಿಲ್ಲ, ಏನಾದರೂ ಮತ್ತು ಅವೆಲ್ಲನ. ಅಯ್ಯೋ ನಮ್ಮಮ್ಮ ನೋಡ್ತಾ ಇತ್ತು ಅವತ್ತು, ನಿಜ ಬ್ಯಾಗಲ್ಲಿ ನಮ್ಮಮ್ಮ ನೋಡ್ತಾ ಇತ್ತು. ನಮ್ಮಮ್ಮನ ಕೇಳಿದ್ರೆ ಗೊತ್ತಾಗುತ್ತೆ. ಅಯ್ಯೋ ಶಿವನೇ, ಎಲ್ಲಿಕ್ಕೋ ಹೋಯ್ತೋ ಏನೋ. ನಮ್ಮಮ್ಮ ಅವತ್ತು ಕೇಳ್ತಾ ಇತ್ತು, ಇವೆಲ್ಲ ಬೇಕೇನೆ ಸುಗುಣ, ಇವೆಲ್ಲ ಎಷ್ಟೊಂದು ಇದಾವೆ ಪೇಪರ್ಗಳು ಅಂತ ಕೇಳ್ತಾ ಇತ್ತು. ಬೇಕಣಮ್ಮ, ನೋಡಿ ಬ್ಯಾಡ್ರಿ ಇಲ್ದವೆಲ್ಲ ತೆಗ್ದಾಕ್ಬಿಡು, ಅವೆಲ್ಲ ವೇಸ್ಟು ಅಂತಂದೆ. ಅಂಡೆ ಒಲೆಗೆ ಇಕ್ತೀನಿ ಅಂತ ತಗೊಂಡೋಯ್ತು. ಅಪ್ಪ ನಮ್ಮಮ್ಮ ಅಂಡೆ ಒಲೆಯಕ್ಕೆ ಏನಾದರೂ ಇಕ್ಬಿಡ್ತಾ? ಅಯ್ಯೋ ಶಿವನೇ, ನಮ್ಮಮ್ಮನೇ ಇಕ್ಕಿರೋದು ಅಂತ ಅನ್ನಿಸ್ತೈತೆ. ಅದಕ್ಕೆ ಇವ್ರು ಬೀರಲ್ಲ ಒಂದ್ಸತಿ ನೋಡಿದ್ರೆ ಗೊತ್ತಾಗುತ್ತಪ್ಪ, ಇಲ್ಲೇನಾದರೂ ಇಟ್ಟಿದ್ದೀವೋ ಏನೋ, ಯಾವಾದರೂ ಜೆರಾಕ್ಸ್ಗಳಿದಾವೋ ಅಂತ ಹೇಳಿ ನೋಡಿದ್ರೆ ಗೊತ್ತಾಗುತ್ತೆ. ಏನು ಮಾಡಲಿ, ನಮ್ಮ ಹತ್ರ ಪತ್ರನೇ ಇಲ್ವಲ್ಲ ಇವಾಗ. ಅವನೇನಿಲ್ಲ, ಚಂದಕ್ಕೆ ಬೈದು ಬಿಡ್ತಾನೆ ಸುಗುಣ ಇವಾಗ ನಿನ್ನಗ. ಜವಾಬ್ದಾರಿ ಇಕ್ಕಬೇಕಲ್ಲ. ನಿಮ್ಮ ಅಮ್ಮಗೆ ಯಾಕೆ ಹೇಳಿದ್ದೆ, ವಾಲ್ಗಿಲಿಯಕ್ಕೆ ಇಕ್ಕಿದ್ಲ ಏನೋ ನಿಮ್ಮ ಅಮ್ಮಯ್ಯ ಪತ್ರನ ಅಲ್ಲ. ನೀನು ನೋಡಿ ಯಾತೋ ಜವಾಬ್ದಾರಿ ಯಾತಾಯ್ತು, ನಮ್ಮಮ್ಮ ಯಾಕೆ ನೋಡ್ತೈತೆ ಅಂಬದೊಂದು ಈಟನ ನೋಡೋದು ಬೇಡ್ವಿ. ಬೇಡ ಪೇಪರ್ಗಳು ಯಾತತ್ರವ ಎಲ್ಲ ನಮ್ದೇನ ಅದಕ್ಕೆ ಹೊಸ್ತಾಂಡ ವಾಲಿಯಕ್ಕೆ ಇಕ್ಕಿರ್ತಾಳೆ ನಿಮ್ಮ ಅಮ್ಮಯ್ಯ. ಇವ್ರು ಯಾತಕ್ಕೆ ತಕೊಂತಾರೆ ಪತ್ರ ತಂಡು, ಇನ್ನೇನು ಮಾಡೋಕ್ಕಾಗುತ್ತೆ. ಪತ್ರದಾಗ ಇನ್ನೇನು ಆಸ್ತಿ ಎಲ್ಲ ಏನು ಬಾಸಕ್ಕೆ ಮಕ್ಕೆ ಬರೋಲ್ಲ. ಅದಕ್ಕೆ ಇವ್ರು ಬೀರಲ್ಲ ಒಂದ್ಸತಿ ನೋಡಬೇಕು, ಹೇಳತ್ತೆ ಹೋಗಿ ಚೈತ್ರಕ್ಕನಿಗೆ ಬೀರಲ್ಲ ಒಂದು ಸ್ವಲ್ಪ ನೋಡಿ ಕೊಡ್ಬೇಕಂತೆ ಏನಾದರೂ ಇದ್ದರೆ ಅಂತ ಹೇಳು. ಇವಾಗ ಅವರು ಈಗ ನಾನು ಮನೆಗೆ ಹೋಗ್ಬೇಕಾದ್ರೆ ಇದ್ದು ಬರಬೇಕಾದ್ರೆ ನೋಡಲಿಲ್ಲ ಅಷ್ಟೇ. ನಮ್ಮಮ್ಮ ಅವತ್ತು ಒಂದು ದಿವಸ ಆಳ್ಕೊಂಡಿತ್ತು ಎಲ್ಲನ, ಆವಾಗಲೇ ಏನೋ ಆಗಿದ್ದಾವೆ ಅವು. ಅಯ್ಯೋ ಇವನೇ ಏನಪ್ಪ ಮಾಡೋದು ಇವಾಗ, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ ನನಗಂತೂ ಇವಾಗ ಸೈಟ್ ಇನ್ನೊಂದು ದೊಡ್ಡ ತಲೆನೋವು ಆಗೈತೆ. ಇಬ್ಬರ ಹೆಸರು ರಿಜಿಸ್ಟರ್ ಆಗೈತೆ ಅಂತ ಹೇಳ್ತವ್ರಲ್ಲ, ಹೆಂಗಿದು, ಇದು ಹೆಂಗೆ ಸಾಧ್ಯ? ಸರಿ ಹೇಳ್ತೀನಿ ಹೇಳು. ನೀನು ಒಂದ್ಸತಿ ಅಚ್ಚುಕಟ್ಟಾಗಿ ಏನಂದ್ಬಿಟ್ಟು ಬಟ್ಟೆಗೆಲ್ಲ ನೋಡ್ಕೆ ಹೋಗು. ಒಟ್ಟು ಬಟ್ಟೆ ತುರುಕಿ ಕೆಮ್ತೀಯ. ನೀನು ಕಸ್ ಮಾಡ್ದಾಳ ಕಣೆ, ನೀನು ಏನೇಂದ್ರೂ ಬಟ್ಟೆ ಅಚ್ಚುಕಟ್ಟ ಮಡ್ಸಿ ಇಕ್ಕಮ್ಮ ನಂಬಲ್ಲಿ ತುರಿ ಕೆಮ್ತೀಯ. ಬಟ್ಟೆನ ಸುಮ್ಮನೆ ರೇಟ್ ಕೊಟ್ಟು ತಕೊಂತೀಯ, ಕಸಿ ಪಿಸಿ ತುರುಕಿಕ್ತೀಯ. ಬಟ್ಟೆ ನೋಡು, ಆ ಬಟ್ಟೆ ಇಕ್ಕೆಮ್ಮದು ಹುಟ್ಟೆ ಬಾ. ನಮ್ಮ ಚೈತ್ರ ನೋಡ್ಬಾ ಹೆಂಗೆ ಇಕ್ಕೊಂಡವಳಿ, ಎಷ್ಟು ಚೆನ್ನಾಗಿ ಮಡ್ಸಿ ಹೆಂಗೆ ಬೀರ್ನಕ್ಕೆ ಹೆಂಗೆ ಇಕ್ಕೊಂಡವಳಿ. ನೀನು ನಮ್ಮ ವರ್ಷನ ಸ್ಯಾರೆಟೆಲ್ಲ ಉರ್ಮಟ್ಟು ಇಕ್ಕಿದೀಯ, ಕಸ್ ಮಾಡ್ದಾಳ ನೀನು. ಅಚ್ಚುಕಟ್ಟು ಕಲಿಬೇಕು ಸುಗುಣ ನೀನು, ಹೇಳತ್ಲಾಗೆ ಅಚ್ಚುಕಟ್ಟಾಗಿರೋಣ ಅಂಬಲ್ಲ. ಯಾಕಂದ್ರೆ ಅದನ್ನೆಲ್ಲ ಆಲ್ಡಿ ಬಿಡ್ತೀಯ, ತುರ್ಕಿದೀಯ ಹಂಗೆ ಬಟ್ಟೆನ ಒಟ್ಟು ಕಿತ್ ಈಡಾಡಿದೀಯ. ಏನು ಮಾಡೋಣತ್ತೆ, ಅದು ಎಷ್ಟು ಸತಿ ಮಾಡಿ ಸಿಕ್ಕಿದ್ರು ಅವು ಹಾಳಾಗಿ ಹೋಗ್ತಾವೆಲ್ಲನ. ನಾನು ಎಷ್ಟು ನೀಟಾಗಿ ಐರನ್ ಮಾಡಿ ಇಕ್ಕಿರ್ತೀನಿ, ಅವರು ಎಲ್ಲ ಕಿತ್ತಾಕ್ತಾರೆ. ಇಕ್ಕಬೇಕಾರೆ ನಾನು ಜಲ್ದಿ ತಗೊಂಬನ ಅಂತ ನಾನು ತಗೊಂತೀನಿ, ಎಲ್ಲ ಹಿಂಗೆಲ್ಲ ಬಿದ್ದು ಹೋಗ್ತಾವಾಗ್ಲೆಲ್ಲ ಯಾರು ಮಾಡಿಸ್ತಾರೆ ಎಂಬುದು ಹಂಗೆ ಕೈ ಬಿಟ್ಟು ಸುಮ್ಮನಾಗದ ಅತ್ಲಾಗ ಅಷ್ಟೇನಿ. ಯಾರತ್ತ ಆಗ್ಲೆಲ್ಲ ಬಟ್ಟೆ ಮಡ್ಸಿಕ್ಕಂಗೆ ಕುಕ್ಕಮದು ಅಮ್ಮಂಗೆ ಆಗುತ್ತೆ. ಎಷ್ಟು ಸತಿ ಮಾಡಿ ಸಿಕ್ಕಿದ್ರು ಅಲ್ಡು ಹೋಗ್ತವೆ. ಹೇಳತ್ತ ಹೊಚ್ಕಟ್ಟ ತಗೋಬೇಕು, ಹೊಚ್ಕಟ್ಟ ಇಕ್ಬೇಕಮ್ಮ. ನೀನು ಹಂಗಲ್ಲ ಹೇಳು. ಹಳೆ ಕೆಣಗಿ ತುರಿ ಕೆಣಗಿ ಅಂದರೆ ಒಟ್ಟು ಸುಕ್ಕತ್ತೆಗೆ ಹೊಸ ಬಟ್ಟೆಗಳ್ನ ಹೆಂಗೆ ಇಕ್ಕಬೇಕು, ಹಳೆ ಬಟ್ಟೆಗಳ್ನ ಹೆಂಗೆ ಇಕ್ಕಬೇಕು ಅಂಬೋದು ಗೊತ್ತೇ ಇಲ್ಲ ನಿನಗೆ. ಅದಕ್ಕೆಲ್ಲ ತುರ್ಕೆದಿಯಾನ ನೋಡವು ಇನ್ನೊಂದು ಪಟ್ಟು ಹೊಚ್ಕಟ್ಟ ತೆಗ್ದು ಹೋಗತ್ತ. ಬರೇ ಇಂಥ ಕೆಲಸ ಮಾಡ್ಕೊಂಬದೆ ನೀನು. ನಮ್ಮ ಸುಗುಣಂದು ಒಂದಿಟ್ಟು ಕೊಳಕಾಪುರ ಬಟ್ಟೆ ಹೊಚ್ಕಟ್ಟ ಇಕ್ಕಮಲ್ಲ, ಎಲ್ಲ ತುರ್ಕೋದು ಅಲ್ಲೆದಲ್ಲಿ ಎಲ್ಡೋದು ಒಂದಿಟ್ಟು ಕೊಳಕಾಪುರ ಇಳಿದು. ಅದಕ್ಕೆ ಬಟ್ಟೆಗೆಲ್ಲ ಎಲ್ಲಿ ತುರ್ಕೊಳಗೆ ಏನೋ ಪತ್ರ ಕಳೆದೈತಿ. ಅದಕ್ಕೆ ಸರಿಯಾಗಿ ಬೈತಾ ಇದ್ದೀನಿ. ನೀನು ಕೊಳಕಾಪುರ ಕಣೆ, ನೀನು ನೀಟ್ ಮಾಡಲ್ಲ ಅಂತ. ನಮ್ಮ ಚೈತ್ರ ಎಷ್ಟು ನೀಟು ಅಡುಗೆ ಮನೆಗೆಲ್ಲ ಎಷ್ಟು ನೀಟಾಗಿ ಇಕ್ಕೊಂಡು ಅಳಿ ಉಳಿದಿರೋ ಒಟ್ಟು ಪಾತ್ರೆ ಮುಸ್ರೆ ಅಳ್ಕೊಂಡಿರ್ತಾಳೆ. ಒಂದಿಟ್ಟು ಕೊಳಕು ಇಳಿದು ಅಚ್ಚುಕಟ್ಟಿಲ್ಲ ಏನೇ ಅಂದ್ರೂ. ನಮಗೆ ಅಚ್ಚುಕಟ್ಟಾಗಿರ್ಬೇಕಪ್ಪ. ನೀನು ಏನೇ ಅಂದ್ರೂ ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.